ರಾಜ್ಯ ರಾಜಕೀಯದಲ್ಲಿ ಮತ್ತೂ ಡಿನ್ನರ್ ಪಾಲಿಟಿಕ್ಸ್, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿದೆ. ನಿನ್ನೆ ಸುರ್ಜೇವಾಲಾ ಅವರೊಂದು ಕರೆ ಮಾಡಿದ್ರು, ಪರಮೇಶ್ವರ್ ಅವರು ಕರೆದಿದ್ದ ಡಿನ್ನರ್ ಮೀಟಿಂಗ್ ಪೋಸ್ಟ್ಪೋನ್ ಆಯಿತು, ಇಲ್ಲಿಗೆ ಮುಗೀತು ಅನ್ಕೊಂಡಿದ್ವಿ. ಆದರೆ ಇವತ್ತು ಅಕ್ಷರಶಃ ಸಿಡಿದೆದ್ದಿದ್ದಾರೆ ರಾಜಣ್ಣ ಹಾಗೆ ಪರಮ್ ಅವರು ಇಬ್ಬರೂ ಕೂಡ. ಅವರ ಹೇಳಿಕೆಗಳು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಮೇಲಿರುವ ಅಸಮಾಧಾನವನ್ನ ಬಹಿರಂಗಪಡಿಸ್ತಾ ಇತ್ತು. ಆ ಬ್ರೇಕಿಂಗ್ ಅಪ್ಡೇಟ್ ತಗೊಂಡು ಚರ್ಚೆಯನ್ನ ಮುಂದುವರಿಸ್ತಾ ಹೋಗೋಣ. ಡಿನ್ನರ್ ಮೀಟಿಂಗ್ ಮುಂದೂಡಿಕೆ ಆಯಿತು, ಅಸಮಾಧಾನ ಸ್ಫೋಟಕ್ಕೆ ಇದೇ ಕಾರಣವಾಯ್ತಾ? ಮುಗಿತು ಅಂದ್ರೂ ಮುಗಿತಾ ಇಲ್ಲ ಕುರ್ಚಿ ಕದನ. ಡಿ.ಕೆ. ಶಿವಕುಮಾರ್ ಹೇಳಿಕೆಗೆ ರಾಜಣ್ಣ ಕೆಂಡಾಮಂಡಲ. ಇಷ್ಟು ಮಾತ್ರ ಅಲ್ಲ, ಮಾತನಾಡುವ ಸಂದರ್ಭದಲ್ಲಿ ಹೆಚ್ಚು ದಿನ ನಡೆಯಲ್ಲ ಇವೆಲ್ಲ ಅಂತ ಕೂಡ ಅಂದ್ರು ರಾಜಣ್ಣ ಅವರು. ಹಂಗಂದ್ರೆ ಏನು? ಮುಂದಿನ ದಿನಗಳಲ್ಲಿ ಎಲ್ಲ ಗೊತ್ತಾಗತ್ತೆ ಅಂದ್ರು ಗೃಹ ಸಚಿವರು. ಹಂಗಂದ್ರೇನು? ಡಿ.ಕೆ. ಶಿವಕುಮಾರ್ ವಿರುದ್ಧ ಸೆಟ್ಟೆದು ನಿಂತರ ಸಿದ್ದರಾಮಯ್ಯ ಬಂಟರು. ಪರಮೇಶ್ವರ್ ಅವ್ರ ರಿಯಾಕ್ಷನ್ ಇದೆ, ರಾಜಣ್ಣ ಅವ್ರ ರಿಯಾಕ್ಷನ್ ಇದೆ, ಎರಡನ್ನೂ ಕ್ವಿಕ್ ಆಗಿ ಗಮನಿಸ್ಕೊಂಡು ಬನ್ನಿ. ಬೇಜಾರಾಗಿದೆ ಡಿನ್ನರ್. ಅವ್ರಿಗೆ ಕೇಳಬೇಕು ಏನ್ ಬೇಜಾರಾಗಕ್ಕೆ ಏನ್ ಅವ್ರ ಆಸ್ತಿನ ಬರ್ಸ್ಕೊಂಡವ್ರ ಯಾರನ. ಅವ್ರಿಗೆ ಕೇಳಬೇಕು ಏನ್ ಬೇಜಾರಾಗಕ್ಕೆ ಏನ್ ಅವ್ರ ಆಸ್ತಿನ ಬರ್ಸ್ಕೊಂಡವ್ರ ಯಾರನ. ಬೇಜಾರಾಗಿದೆ ಡಿನ್ನರ್. ಅವ್ರಿಗೆ ಕೇಳಬೇಕು ಏನ್ ಬೇಜಾರಾಗಕ್ಕೆ ಏನ್ ಅವ್ರ ಆಸ್ತಿನ ಬರ್ಸ್ಕೊಂಡವ್ರ ಯಾರನ. ಅವ್ರಿಗೆ ಕೇಳ. ಅದಕ್ಕೆ ರಾಜಕೀಯದ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC ST ಸಮಾಜಕ್ಕೆ ಮಾಡುವಂತ ಅನ್ಯಾಯ. ಇದು ಕೆಪಿಸಿಸಿ ಅಧ್ಯಕ್ಷರಿಗೆ ಸಂಬಂಧಪಟ್ಟಂಗೆ ಯಾರು ಮಾಡಿದಾರೋ ಅವ್ರೆಲ್ಲರಿಗೂ ಅನ್ವಯ. ಇದು ಅದಕ್ಕೆ ರಾಜಕೀಯದ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC ST ಸಮಾಜಕ್ಕೆ ಮಾಡುವಂತ ಅನ್ಯಾಯ. ಇದು ಕೆಪಿಸಿಸಿ ಅಧ್ಯಕ್ಷರಿಗೆ ಅದು ನೋಡೋಣಂತೆ, ಸ್ವಲ್ಪ ದಿವಸ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ. ಈಗ ನಾವು ಮತ್ತೆ ಮುಂದಕ್ಕೆ ಹಾಕಿದ್ದೀವಿ ಅಂತ ಹೇಳಿದೆ ನಾನು. ಮತ್ತೆ ಯಾವಾಗ ನಾವು ಅರೇಂಜ್ ಮಾಡ್ತೀವೋ ಆವಾಗ ಗೊತ್ತಾಗುತ್ತೆ ಅವರು ಯಾವ ಉದ್ದೇಶದಿಂದ ಮುಂದಕ್ಕೆ ಹಾಕ್ಸಿದ್ರು ಅಂತ ಗೊತ್ತಾಗುತ್ತೆ. ಅದು ನೋಡೋಣಂತೆ. ಈ ಅಸಮಾಧಾನ, ಈ ಮುನಿಸು ಯಾರ ಮೇಲೆ ದರ್ಶನ್ ಅವರೇ? ಸಿಂಪಲ್ ಪ್ರಶ್ನೆ. ಯಾವ ಮುನ್ಸು ಇಲ್ಲ, ಯಾವ ಅಸಮಾಧಾನ ಇಲ್ಲ. ಈಗ ಮೊನ್ನೆ ಮುಂದೆ ಗೊತ್ತಾಗುತ್ತೆ ನೋಡಿ, ನಾನು ಕ್ಲಾರಿಟಿ ಮೇಡಮ್. ಕಾಕತಾಳೀಯ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಗ್ಯಾರಂಟಿ ಅನ್ನೋದು ಇಡೀ ದೇಶದಲ್ಲೇ ಬ್ರಾಂಡ್ ಆಗಿ ಹೋಗಿದೆ. ಸೊ ಪ್ಯಾರಿ ದೀದಿ ಕಾರ್ಯಕ್ರಮಕ್ಕೆ ದೆಹಲಿಗೆ ಹೋದಾಗ, ಸೊ ಅದೇ ಸಂದರ್ಭದಲ್ಲಿ ಇಲ್ಲೊಂದು ಡಿನ್ನರ್ ಮೀಟಿಂಗ್ ಮಾಡಬೇಕು ಅನ್ನುವಂತ ವಿಚಾರ ಬಂದಾಗ, ಅದಕ್ಕೂ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಆದಂತ ಹೊಸ ವರ್ಷದ ಒಂದು ಸಚಿವ ಸಂಪುಟದ ಎಲ್ಲ ಸಚಿವರು ಹೋಗಿದ್ರು. ಆ ಒಂದು ವಿಚಾರ ಇಟ್ಕೊಂಡು ಅದನ್ನೇ ರಾಜಕೀಯವಾಗಿ ಮಾಧ್ಯಮ ಚರ್ಚೆ ಅಥವಾ ರಾಜಕೀಯ ಚರ್ಚೆಗಳಾಗ್ತಾ ಇರುವಂತ ಸಂದರ್ಭದಲ್ಲಿ ಇದ್ರ ಅವಶ್ಯಕತೆ ಇಲ್ಲ. ದಿನ ಬೆಳಗಾದ್ರೆ ಈ ರೀತಿ ಚರ್ಚೆ ಅವಶ್ಯಕತೆ ಇಲ್ಲ. ವಿರೋಧಿಗಳು ಯಾರನ್ನ? ಸುರ್ಜೇವಾಲಾ ಅವ್ರನ್ನ, ಡಿ.ಕೆ. ಸುರೇಶ್ ಅವ್ರನ್ನ, ಡಿ.ಕೆ. ಶಿವಕುಮಾರ್ ಅವ್ರನ್ನ? ಅದನ್ನ ಮಾನ್ಯ ರಾಜಣ್ಣ ಅವರೇ ಅದು ಕ್ಲಾರಿಫೈ ಕೊಡ್ಬೇಕಾಗ್ತದೆ. ಅದು ಅವರ ಹೇಳಿಕೆ ಇರ್ತಕ್ಕಂಥದ್ದು. ಇಲ್ಲಿ ಯಾರು ವಿರುದ್ಧನೂ ಇಲ್ಲ, ಎಂತದೂ ಇಲ್ಲ. ಅನಿಸ್ತದೆ ಮಹೇಶ್, ಯಾರು SC ST ವಿರೋಧಿಗಳು? ಯಾರ್ದು ಹೆಚ್ಚಿಗೆ ದಿನ ನಡೆಯಲ್ಲ? ನೋಡಿಮ್ಮ, ಕಾಂಗ್ರೆಸ್ಸಿನ ಒಳಗಡೆ ಆಂತರಿಕ ಯುದ್ಧ ಪ್ರಾರಂಭ ಆಗಿದೆ. ಬಹಳ ವೀಕೆಸ್ಟ್ ಹೈಕಮಾಂಡ್. ಸಿದ್ದರಾಮಯ್ಯನವರು ಅಂತವ್ರನ್ನ ಎದುರಿಸ್ತಕ್ಕಂಥ ತಾಕತ್ತು ಇಲ್ಲ, ಶಕ್ತಿನೂ ಇಲ್ಲ, ಎಂಥದ್ದು ಇಲ್ಲ. ಇವತ್ತು ಏನು ಈ 2.5 ವರ್ಷದ ಏನು ಅಗ್ರಿಮೆಂಟಿನ ಸುದ್ದಿ ದೆಹಲಿಯಿಂದ ಹೊರ ಬಂದ ನಂತರ ಕಾಂಗ್ರೆಸ್ಸಿನ ಒಳಗಡೆ ನಡೀತಾ ಇರ್ತಕ್ಕಂಥ ಬಹುದೊಡ್ಡದಾದಂಥ ವಿಪ್ಲವ. ಹೇಗೆ ಭೂಕಂಪ ಆಗೋಕ್ಕೂ ಮುಂಚೆ ಹೇಗೆ ಒಂದಷ್ಟು ಚಟುವಟಿಕೆಗಳು ಗೊತ್ತಾಗತ್ತೋ ಅದೇ ಥರ ಚಟುವಟಿಕೆಗಳು ಕಾಂಗ್ರೆಸ್ಸಿನ ಒಳಗಡೆ ಆಂತರಿಕ ಭೂಕಂಪದ ಒಂದು ಮುನ್ಸೂಚನೆ ಅಂತ ನಾನಾರು ಭಾವಿಸಿಕೊಂಡೆ. ಏನು ಈ ಬಣ ರಾಜಕೀಯ ಮತ್ತೆ ಒಂದು ಡಿಕ್ಟೇಟ್ ಟರ್ಮ್ಸ್ ಅನ್ನ ಟರ್ಮ್ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಸಿದ್ದರಾಮಯ್ಯನವರ ಗುಂಪು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿಕ್ಟೇಟ್ ಟರ್ಮ್ ಮಾಡ್ತಾರೆ. ಪಾಪ ಆ ಶಿವಕುಮಾರ್ ಅವರು ಪ್ರತ್ಯಂಗಿರ ಹೋಮವನ್ನ ಕುಂಭಕೋಣಂನಲ್ಲಿ, ಅರ್ಥ ಆಯ್ತಾ? ನಾಳೆ ಕೇಳ್ತೀನಿ. ಅಲ್ಲ ಪಾಪ ಪ್ರತ್ಯಂಗಿರ ತಾಯಿ ದೇವರು ಬೇರೆ ಎಲ್ಲ ದೇವರುಗಳು ಅವ್ರನ್ನ ಕಾಪಾಡಬೇಕು. ಯಾಕಂದ್ರೆ ಅಂತ ದಯನೀಯ ಸ್ಥಿತಿಯ ಕಾಂಗ್ರೆಸ್ಸಿನ ಮೂಲ ಕಾಂಗ್ರೆಸ್ಸಿಗರು ಇರುವಂತದ್ದು. ಯಾರು ಅತಿಕ್ರಮಣ ಮಾಡಿ ಇವತ್ತು ಎಂಜಾಯ್ ಮಾಡ್ತಿರೋರು ಇವತ್ತು ಬಹಳ ವಿಜೃಂಭಣೆಯಿಂದ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಅಂತಕ್ಕಂಥ ಒಂದು ಏನು ಹೈಕಮಾಂಡ್ ಇದೆಯಲ್ಲ, ನತಮಸ್ತಕರಾಗಿ ಸಿದ್ದರಾಮಯ್ಯನವರ ಕಾಲಿಗೆ ಬೀಳೋ ನಿಮ್ಮ ಹೈಕಮಾಂಡ್ ಅಂತ ಗಟ್ಟಿ ಇದ್ರೆ ಒಂದು ವಿರೋಧ ಪಕ್ಷ ನೀವೇನು ಪಕ್ಷ ಮಾಡ್ತೀವಿ? ಇವತ್ತು
ಕಾರಣದಿಂದ ಆಂತರಿಕ ಮಹೇಶ್ ಯುದ್ಧ. ಜಿ, ಒಂದೇ ಸರ್ಕಾರ ಇರುತ್ತದೆ ರಾಜ್ಯದಲ್ಲಿ. ದರ್ಶನ್ ರಾಜ್ಯದ ಅವರು ಅಭಿವೃದ್ಧಿ ವಿರೋಧ ಎಲ್ಲ ಪಕ್ಷದ ದೂರ ಹೋಗಿ. ಸ್ಥಾನದಲ್ಲಿ ಕೂತಿರೋರು, ಅವ್ರ ಪಕ್ಷದಲ್ಲಿ ನಡೆಯೋ ಹೊಡೆದಾಟ ಇಲ್ಲಿ ರಾಜ್ಯದ ಕೇಳಿ. ಜನರ ಮೇಲೆ ಎಷ್ಟು ಮಟ್ಟಿಗೆ ನೇರವಾಗಿ ಪರಿಣಾಮ ಬೀರುತ್ತೋ ನನಗಂತೂ ಗೊತ್ತಿಲ್ಲ. ಅಭಿವೃದ್ಧಿ ಹರಿಕಾರರಾಗಬೇಕಾಗಿರೋದು ಆಡಳಿತಾರೂಢ ಪಕ್ಷದವರು. ನಿಮ್ ಪಕ್ಷದಲ್ಲಿ ಹಿಂಗಾದ್ರೆ ಹೆಂಗಪ್ಪ ಸುಮ್ಮನಿರೋದು? ಎಲ್ಲಿದೆ ಸರ್ಕಾರ? ನಾಗೇಂದ್ರ ಸರ್ ವೆರಿ ಇಂಟ್ರೆಸ್ಟಿಂಗ್ಲಿ ಆಯ್ತು, ವೆರಿ ಇಂಟ್ರೆಸ್ಟಿಂಗ್ಲಿ ಬೇಕು ಅಂತಲೇ SC/ST ಅಹಿಂದ ಅನ್ನೋ ಪದವನ್ನ ಮತ್ತೆ ಮತ್ತೆ ಪ್ರಯೋಗ ಮಾಡೋ ಮೂಲಕ ಸಿದ್ದರಾಮಯ್ಯನವ್ರ ಪರವಾಗಿ ಈ ಸಮುದಾಯ ಗಟ್ಟಿಯಾಗಿ ನಿಂತಿದೆ. ಅಧ್ಯಕ್ಷ ಸ್ಥಾನ ಖಾಲಿಯಾದ ನಂತರದಲ್ಲಿ ಅದೇ ಸಮುದಾಯದವರು ಆಗ್ಬೇಕು ಅನ್ನೋ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಜಾತ್ಯತೀತ ಜನತಾ ದಳದಲ್ಲಿ ಇದೇ ಮಹಾನ್ ಭಾವರು ಇದ್ದಂತ ಸಂದರ್ಭದಲ್ಲಿ ಕೇವಲ ಅಧಿಕಾರಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡಿದ್ದು ಕೂಡ ಅವತ್ತು ಇದೇ ಪರಿಸ್ಥಿತಿ ಇತ್ತು. ಇವತ್ತು ಕೂಡ ನಿನ್ನೆ ಕೂಡ ಕೆಲವೊಂದು ಡಿಬೇಟ್ ಅಲ್ಲಿ ನಾನು ಹೇಳಿದ್ದೀನಿ, ಇವತ್ತು ಕೂಡ ನಡೀತಾ ಇರ್ತಕ್ಕಂಥ ಅವರಲ್ಲಿ ಏನ್ ಅಗ್ರಿಮೆಂಟ್ ಆಗಿದೆ ನಮ್ಗೆ ಅವಶ್ಯಕತೆ ಇಲ್ಲ. ಇವತ್ತು ಕೂಡ ಸೇಮ್ ಅದೇ ಬ್ಲಾಕ್ ಮೇಲ್ ಪಾಲಿಟಿಕ್ಸ್. ನಮ್ಮನ್ನೇನೋ ತೆಗೆಯೋದಾದ್ರೆ ಇಂಥ ಒಂದು ಸಮುದಾಯದ ಹಿಂದೆ ನಾವು ಇಟ್ಕೊಂಡು ನಿಮ್ಮನ್ನ ಎದುರಿಸ್ತೀವಿ ಅಂತಕ್ಕಂಥದ್ದು. ಆದ್ರೆ ಇವತ್ತು ಸನ್ಮಾನ್ಯ ರಾಜಣ್ಣ ಅವರು ಮತ್ತೆ ಪರಮೇಶ್ವರ್ ಅವರ ಹೇಳಿಕೆ ಪ್ರಕಾರ ನೋಡಿ, ಅವ್ರೇನ್ ಹೇಳ್ತಿದ್ದಾರೆ, ಯಾವ SC/STಗಳು ಇವತ್ತು ಅವ್ರಿಗೆ ಆ ಪಕ್ಷಕ್ಕೆ ಕಾಪಾಡ್ಕೊಂಡ್ ಬಂದಿದೆ, ಅವ್ರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅನ್ಯಾಯ ಮಾಡ್ತಿರ್ತಕ್ಕಂಥವ್ರು ಯಾರು ಅನ್ನೋದು ಹೇಳ್ಬೇಕಲ್ವಾ? ಪದೇ ಪದೇ ಸನ್ಮಾನ್ಯ DK ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಇದ್ದಿರೋವಾಗಲೇ ಸಭೆ ನಡೆಸ್ತಾ ಇದಾರಲ್ಲ, ಯಾಕೆ ನಡೆಸ್ತಾ ಇದಾರೆ ಅಂತಕ್ಕಂಥದ್ದು ಹೇಳ್ಬೇಕಲ್ಲ. ಜಾರಕಿಹೊಳಿ ಮತ್ತು ಟೀಮು ಯಾಕೆ ಇವ್ರ ಟೀಮ್ ಜೊತೆ ಸೇರಿಸ್ಕೊಂಡು ಮೀಟಿಂಗ್ ಮಾಡಬಾರ್ದಾಗಿತ್ತು, ಡಿನ್ನರ್ ಕೊಡಬಾರ್ದಾಗಿತ್ತು? ಒಂದೇ ಗುಂಪು ಯಾಕೆ ಸಪರೇಟ್ ಆಗಿ ಮಾಡ್ತಾ ಇದೆ? ಕೇವಲ ಇವರಿಗೆ ಯಾವುದೇ ಕಾರಣಕ್ಕೂ ಅಧಿಕಾರ ಕೊಡಬಾರ್ದು. DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಬಿಡೋದಿಲ್ಲ. ನಿಮ್ಮ ಅಭಿಪ್ರಾಯ ಹಂಗಿದೆ. ನಮ್ಮ ವೀಕ್ಷಕರು ಡಿನ್ನರ್ ಪಾರ್ಟಿ ಪಾಲಿಟಿಕ್ಸ್ ನಲ್ಲಿ DK ಶಿವಕುಮಾರ್ ಅವರು ಮೇಲುಗೈ ಸಾಧಿಸ್ತಾರ ಅಂದ್ರೆ 66% ಜನ ಹೌದು ಅಂತ ಉತ್ತರ ಕೊಟ್ಟಿದ್ದಾರೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ, ಕ್ಷಮೆ ಇರಲಿ. 2 ಟಾಪಿಕ್ ಆಗಿದ್ರಿಂದ ಹೆಚ್ಚಿಗೆ ಸಮಯ ಕೊಡಕ್ಕಾಗ್ಲಿಲ್ಲ. ದೇಶದ ಆಂತರಿಕ ಭದ್ರತೆಗೆ ನಕ್ಸಲ್ವಾದ ಹಾಗೆ ನಕ್ಸಲರು ಬಿಗ್ಗೆಸ್ಟ್ ಥ್ರೆಟ್ ಅಂತ ಹೇಳಿದ್ರು ಮನಮೋಹನ್ ಸಿಂಗ್ ಅವರು. ಅವರ ಪಕ್ಷದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಿಂಗೆ ಶರಣಾಗ್ರಿ ಅಂತ ಹೇಳಿ ರೆಡ್ ಕಾರ್ಪೆಟ್ ಹಾಸಿದ್ರ ಬಗ್ಗೆ ಕೆಲವೊಂದು ಅನುಮಾನ ಇದೆ. ಈ ವಿಚಾರದಲ್ಲಿ ರಾಜಕೀಯ ಇದ್ರೆ ರಾಜಕೀಯವನ್ನ ಬದಿಗೊಟ್ಟಿ ನಕ್ಸಲ್ವಾದ ರಾಜ್ಯದಲ್ಲಿ ಕೊನೆ ಆಯ್ತು ಅನ್ನೋ ಸಮಾಧಾನ. ಇದರ ಜೊತೆಗೆ ಡಿನ್ನರ್ ಪಾಲಿಟಿಕ್ಸೋ ಮತ್ತೊಂದು ಪಾಲಿಟಿಕ್ಸೋ ಅಭಿವೃದ್ಧಿ ಕಡೆಗೆ, ಜನರ ಸಮಸ್ಯೆ ಕಡೆಗೆ ಗಮನ ಕೊಟ್ಟರೆ ಸಾಕು ಅನ್ನೋ ಆಶಾಭಾವನೆ. ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಇದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.